ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆದಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಹ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆಯಿಂದಲೂ ಸಹ ಏರ್ಪೋರ್ಟ್ನ ಟರ್ಮಿನಲಲ್ಲಿ ಹೈ ಅಲರ್ಟ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಬೆಂಗಳೂರಿನ ವಿವಿಧೆಡೆಯಲ್ಲಿ ಸಹ ಕೆಫೆಗಳಲ್ಲೂ ಸಹ ಹೈ ಅಲರ್ಟ್ ಅನ್ನು ಮಾಡಿಕೊಂಡು ಸಾಕಷ್ಟು ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಕ್ಕಂಥ ಪ್ರಯಾಣಿಕರ ಮೇಲೂ ಸಹ ಹೆಚ್ಚಿನ ನಿಗಾವನ್ನು ವಹಿಸಿರ್ತಕ್ಕಂಥದ್ದು. ಅದರಲ್ಲೂ ಈಗ CISF ಸಿಬ್ಬಂದಿ ಸೇರಿದಂತೆ ಏರ್ಪೋರ್ಟ್ನ ಪೊಲೀಸರು ಏನು ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ತೀವ್ರ ನಿಗಾವನ್ನು ಇಡಿಸಿ ಒಳಗಡೆ ಹೋಗುವಂಥ ಪ್ರತಿಯೊಬ್ಬರನ್ನು ಸಹ ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿ ಟರ್ಮಿನಲ್ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಲಗೇಜ್ಗಳನ್ನು ಸಹ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಲಗೇಜನ್ನು ಎಲ್ಲೂ ಸಹ ಬಿಟ್ಟು ಹೋಗದೆ ಯಾವುದೇ ಒಂದು ಅನುಮಾನಾಸ್ಪದವಾಗಿ ಬ್ಯಾಗ್ಗಳು ಕಂಡುಬಂದರೆ ಅದರ ಮೇಲೆ ಸಹ ತೀವ್ರ ನಿಗಾವನ್ನು ವಹಿಸಿ ಹೈ ಅಲರ್ಟನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಏನೀಗಾಗಲೇ ಟರ್ಮಿನಲ್ನ ಒಳಭಾಗದಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿವೆ. ಅಂಗಡಿ ಮುಂಗಟ್ಟುಗಳ ಬಳಿ ಏನು ಸಾಕಷ್ಟು ಜನ ಪ್ರಯಾಣಿಕರು ಬರ್ತಾರೆ, ತಿಂಡಿ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಅಲ್ಲಿ ಓಡಾಡತಕ್ಕಂಥ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಅವ್ರನ್ನೂ ಸಹ ಈಗ ಅವರ ಮೇಲೂ ಸಹ ತೀವ್ರ ಹದ್ದಿನ ಕಣ್ಣಿಟ್ಟಿರ್ತಕ್ಕಂಥದ್ದು. ಮಫ್ತಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಏರ್ಪೋರ್ಟ್ಗಾಗಿ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿ, ಭದ್ರತಾ ಪಡೆ, CISF ಮತ್ತು ಏನೀಗ ಪೊಲೀಸ್ ಸೇರಿದಂತೆ ಇಂಟೆಲಿಜೆನ್ಸ್ನ ಅಧಿಕಾರಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗಾಗಲೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಈ ಹಿಂದೆ ಏನು ಇರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆಗಿಂತ ಹೆಚ್ಚಿನ ಪ್ರಯಾಣಿಕರು ಬರ್ತಾ ಇರ್ತಕ್ಕಂಥ ಇಲ್ಲಿ ಪ್ರಯಾಣಿಕರಿಗೆ ಅನುಗುಣವಾಗಿ ಇದೀಗ ಅಧಿಕಾರಿಗಳನ್ನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಅವರು ಸಹ ಹದ್ದಿನ ಕಣ್ಣಿಟ್ಟು ಈಗ ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟು ಅವರ ಪರಿಶೀಲನೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ನಾವೀಗಾಗಲೇ ಏನು ಏರ್ಪೋರ್ಟ್ಗೆ ಬರ್ತಕ್ಕಂಥ VIP ಗೇಟ್ ಇದೆ. VIP ಟರ್ಮಿನಲ್ ಬಳಿ ಈಗಾಗಲೇ ಸಾಕಷ್ಟು ಒಂದು ವಾಹನಗಳ ಪಿಕಪ್ ಡ್ರಾಪ್ಗೆ ಬರ್ತಾರೆ. ಅವರಿಗೆ ಹಿಂದೆ ಒಂದು ಅರ್ಧ ಗಂಟೆಗೂ ಅಧಿಕ ಕಾಲ ಒಂದು ಸಮಯಾವಕಾಶವನ್ನು ಕೊಡ್ತಾಯಿದ್ರು. ಆದರೆ ಈಗ 5 ನಿಮಿಷ ಮಾತ್ರ ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹೈ ಅಲರ್ಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ VIP ಟರ್ಮಿನಲ್ ಸಹ ಯಾರೋ ಒಬ್ಬರು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಬಂದ ಸಂದರ್ಭದಲ್ಲಿ ಅವ್ರನ್ನ ಕೇವಲ ಒಂದು ಡ್ರಾಪ್ ಮತ್ತು ಪಿಕಪ್ ಮಾಡಿ ಹೋಗೋದಕ್ಕೆ ಒಂದು 5 ನಿಮಿಷ ಮಾತ್ರ ಕಾಲಾವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಏನೊಂದು VIP ಟರ್ಮಿನಲ್ನ ಪಿಕಪ್ ಪಾಯಿಂಟ್ನಲ್ಲೂ ಸಹ ಯಾವುದೇ ವಾಹನ ನಿಲ್ಲೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ VIP ಟರ್ಮಿನಲ್ ಮುಂಭಾಗ ಸಹ ಈಗಾಗಲೇ ಖಾಲಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಸುಮಾರು 250ರಿಂದ 300ಕ್ಕೂ ಅಧಿಕ CISF ಸಿಬ್ಬಂದಿ ಸಹ ಏನು ಇವತ್ತು ಇಲ್ಲಿ ಒಂದು ಭದ್ರತಾ ಪಡೆಯವರು ಸಹ ಇಲ್ಲಿ ಬಂದು ಈಗ ಒಂದು ತಪಾಸಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಜೊತೆಗೆ ಹೈ ಅಲರ್ಟನ್ನು ಸಹ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಏನು ಈಗ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಹೈ ಅಲರ್ಟನ್ನು ತಯಾರಿಯನ್ನು ಸಹ ಮಾಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಬಂದು ಹೋಗ್ತಕ್ಕಂಥ ಪ್ರಾಣಿಗಳನ್ನ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.